NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿ, ನಿಮ್ದೇನು ಗಂಟು ಹೋಗಲ್ಲ. ಕ್ರೇಜಿ ಸ್ಟಾರ್ ಗರಂ ಆಗಿದೆ ಯಾಕೆ? ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಿಟ್ಟಿಗೆದ್ದಿದ್ದಾರೆ. ಸಿನಿಮಾಗಳು ಬರ್ತಾನೆ ಇದೆ, ಆದರೆ ಒಳ್ಳೆ ಸಿನಿಮಾಗಳನ್ನ ಗೆಲ್ಲಿಸ್ತಿಲ್ವೇ? ಮೊಬೈಲಲ್ಲೇ ಕಳೆದು ಹೋಗ್ತೀರಾ? ಅದನ್ನ ಬಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಒಬ್ಬ ಪ್ರೇಕ್ಷಕನಿಗೆ 100 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡೋದಕ್ಕಾಗೋದಿಲ್ವೇ? 100 ರೂಪಾಯಿಗಳನ್ನ ಸಿನಿಮಾಗೋಸ್ಕರ ಕಳಿಯೋಕ್ಕಾಗೋದಿಲ್ವೇ? 100 ರೂಪಾಯಿ ಕೊಟ್ಟು ಸಿನಿಮಾ ಬಂದು ನೋಡಿ, ನಿಮ್ದೇನು ಗಂಟು ಹೋಗೋದಿಲ್ಲ ಅಂತ ಹೇಳಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹೇಳಿದ್ದಾರೆ. ಫಸ್ಟ್ ಪ್ರೇಕ್ಷಕರು ಯು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬೀಸ್ ನಾವು, ಇಲ್ಲಾಂದ್ರೆ ಪ್ರಯೋಜನ ಇಲ್ಲ. ಥಿಯೇಟ್ರಿಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ, ನೀವು ಸಿನಿಮಾ ಒಬ್ಬ ಪ್ರೀತಿಯಿಂದ ಮಾಡಬೇಕಾರೆ ಹೋಗ್ರಿ ಫಸ್ಟ್ ಥಿಯೇಟ್ರ್ ಒಳಗೆ. ಒಬ್ಬನಿಗೋಸ್ಕರ ಒಂದು 100 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, 100 ರೂಪಾಯಿ ಕಳೀರಿ, ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋಂಗೆ, ಕನಸು ಕಟ್ಟು ಸಿನಿಮಾ ಮಾಡೋಂಗೆ ಒಂದು 100 ರೂಪಾಯಿ ಕೊಡೋಕ್ಕಾಗಲ್ವೇನ್ರಿ? ಯಾರ ಕೆಲವು ಒಬ್ಬೊಬ್ಬರು ಪ್ರೇಕ್ಷಕರು ಕೊಡೋಕ್ಕಾಗಲ್ವೇನ್ರಿ? ಕೊಡ್ರಿ, ಒಂದಷ್ಟು ಸಿನಿಮಾನ ಗೆಲ್ಸ್ರಿ, ಏನು ಹೋಗಲ್ಲ, ಗಂಟೇನು ಹೋಗೋದಿಲ್ಲ. ಮೊಬೈಲ್ ಯಾವತ್ತು ಬಿಡ್ತಿರೋ, ಕಮೆಂಟ್ ಹಾಕೋದು, ಲೈಕ್ ಹಾಕೋದು ಬಿಡ್ತಿರೋ, ಅದು ಚೆನ್ನಾಗಿರುತ್ತೆ. ಫಸ್ಟ್ ಅಷ್ಟೇ, ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು. ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟು ಒಂದು ರೀಲ್ ಸಿನಿಮಾ ಆಗಿರಲ್ಲ, ಲೈಕ್ ಸ್ಟಾರ್ಟ್ ಆಗ್ಬಿಡ್ತು, ಕಮೆಂಟ್. ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ? ಕಮೆಂಟ್ ಮಾಡೋದು ಮುಖ್ಯನಾ? ಪ್ರತಿ ಒಂದರಲ್ಲೂ ಕೊಂಕು ಕಂಡಿಡಿಯೋದೇ ಮುಖ್ಯನಾ ಎಲ್ಲರಿಗೂ? ಕೊನೆಯವರೆಗೂ ಸಿನಿಮಾ ನೋಡ್ರಿ, ಪ್ರೀತಿಯಿಂದ ಒಂದು ಸಿನಿಮಾ ನೋಡ್ರಿ. ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ತಾನಾಗಿ ಹೇಳುತ್ತೆ. ಅದು ಫಸ್ಟು. ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡ್ತೀವಿ, ಅವ್ನು ಒಂದೇ ಗೊತ್ತಾಗಿತ್ತು ನನಗೆ, ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ, ತುಂಬ ಶ್ರಮ ಪಟ್ಟಿದ್ದಾನೆ, ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ. ರವಿಚಂದ್ರನ್ ನೇರವಾಗಿ ಮಾತನಾಡ್ತಾರೆ, ಇರೋದನ್ನ ಇದ್ದ ಹಾಗೆ ಹೇಳ್ತಾರೆ. ದುಡ್ಡಿನ ವಿಚಾರದಲ್ಲಿ ಇವರಿಗೆ ಸಾಟಿ ಯಾರೂ ಇಲ್ಲ ಬಿಡಿ. ಆ ರೀತಿಯ ರವಿಚಂದ್ರನ್ ಇದೀಗ ಸಿಟ್ಟಿಗೆದ್ದಿದ್ದಾರೆ. ಇವರು ಸಿಟ್ಟಿನಿಂದ ಮಾತನಾಡುವಾಗ ಒಂದು ಕಡೆಗೆ ನೀನಾಸಂ ಸತೀಶ್ ಅವರು ಇದ್ರು, ಪಕ್ಕದಲ್ಲೇ ಸತೀಶ್ ಪುಟ್ಟ ಮಗಳು ಕೂಡ ಇರ್ತಾಳೆ. ರವಿಚಂದ್ರನ್ ಸಿಟ್ಟಿನಿಂದ ಮಾತಾಡೋದನ್ನ ಕೇಳ್ತಾನೆ ಇದ್ಲು. ದಿ ರೈಸ್ ಆಫ್ ಅಶೋಕ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಇದರ ಇವೆಂಟ್ಗೆ ಬಂದಂತಹ ಕ್ರೇಜಿ ಸ್ಟಾರ್ ಬೇಸರದಲ್ಲೇ ಮಾತನಾಡಿದ್ದಾರೆ. ಒಂದು ಸಿನಿಮಾನ ಗೆಲ್ಲಿಸಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತಾರೆ. 100 ರೂಪಾಯಿ ಕೊಟ್ಟು ಒಂದು ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನು ಹೋಗೋದಿಲ್ಲ, 100 ರೂಪಾಯಿ ಮಾತ್ರ ಹೋಗುತ್ತೆ. ಅದನ್ನ ಕಳೆದ್ರೆ ನಿಮ್ದೇನು ಗಂಟು ಹೋಗೋದಿಲ್ಲ ಅಂತಲೇ ಹೇಳಿರುವಂಥದ್ದು.